ಇದ್ದೀರಾ ಅನ್ಕೊಂಡಿದೀನಿ. ಇವಾಗ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಈಗ ಟೈಮ್ ಬಂದು 7 ಗಂಟೆ. ಇವಾಗ ಜಸ್ಟ್ ಪೂಜೆ ಎಲ್ಲ ಆಯ್ತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ, ನಮ್ಮನೆ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದೀವಿ. ಇವಾಗ ಹೊರಡಬೇಕು. ಇವಾಗ ಏನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿಲ್ಲ, ಸ್ಟ್ರೈಟ್ ಅಲ್ಲೇ ಹೋಗಿ ಏನಾದ್ರು ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಇವಾಗ ಕಾಫಿ ಒಂದು ಕುಟ್ಕೊಂಡು ಹೋಗೋಣ ಅಂತ. ಹಂಗೆ ಖಾಲಿ ಹೋಟೆಲ್ ಹೋದ್ರೆ ಸ್ವಲ್ಪ ಬಸ್ಸಲ್ಲೆಲ್ಲ ವಾಮಿಟಿಂಗ್ ಬರೋ ಥರ ಎಲ್ಲ ಆಗುತ್ತೆ. ಸೊ ಬೆಳಗ್ಗೆನೆ ಕಾಫಿ ಕುಡ್ಕೊಂಡು ಇವಾಗ ಹೋಗೋಣ ಅಂತ ಹೊರಟಿದ್ದೀವಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಹೊರಡೋಣ. ಹೋಗ್ತಾ ಹೋಗ್ತಾ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಕಾಫಿ ಇಟ್ಟಿದ್ದೀನಿ. ಇವಾಗ ನಮ್ಮ ಅಮ್ಮಂಗೆ ನನಗೆ ಕಾಫಿ ಇಟ್ಕೊಂಡು ಕುಡ್ಕೊಂಡು ಹೋಗ್ತೀವಿ. ಬನ್ನಿ ಹೊರಡೋಣ. ಮನೆಯಿಂದ ಕಾಫಿ ಕುಡ್ಕೊಂಡು ಹೊರಟಾದ್ಮೇಲೆ ನಾವು ಬಸ್ಸಲ್ಲಿ ಹೋಗ್ತಾ ಇರೋದು. 2 hours ಜರ್ನಿ ನಮ್ಮನೆಯಿಂದ ಮತ್ತೆ ದೇವಸ್ಥಾನಕ್ಕೆ. ನಾವು ಹೋಗ್ತಿರೋದು ಆದಿಚುಂಚನಗಿರಿ ದೇವಸ್ಥಾನಕ್ಕೆ. ಆ್ಯಂಡ್ ಅದು ನಮ್ಮನೆ ದೇವರು. ತುಂಬ ದಿನ ಆಗಿತ್ತು ಹೋಗಿ, ಅದಕ್ಕೋಸ್ಕರ ಇವತ್ತು ಹೋಗ್ತಿದ್ದೀವಿ. ಆ್ಯಂಡ್ ನಂದು ಒಂದು ಸ್ವಲ್ಪ ಪ್ಲಾನಿಂಗ್ ಇತ್ತು, ಏನೋ ಒಂದು ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಹೋಗ್ತಿದ್ವಿ. ಬಸ್ಸಲ್ಲಿ ಸೀಟೇ ಇರಲಿಲ್ಲ. 2 hours ಅಲ್ಲಿ ಒಂದು ಅರ್ಧ ದಾರಿ ತನಕ ನಿಂತ್ಕೊಂಡೇ ಬಂದಿರೋದು. ಆಮೇಲೆ ಸೀಟ್ ಸಿಕ್ತು. ಫೈನಲಿ ದೇವಸ್ಥಾನ ಹತ್ರನೂ ಬಂದು ರೀಚ್ ಆದ್ವಿ. ಸ್ವಲ್ಪ ಸೀಟ್ ಸಿಕ್ಕಾದ್ಮೇಲೆ ಖುಷಿನೂ ಆಗುತ್ತೆ. ಆ್ಯಂಡ್ ಇಲ್ಲಿ ಮೆಟ್ಲತ್ಕೊಂಡು ಹೋಗ್ಬೇಕಾಗಿತ್ತು. ನಾನು ಮೆಟ್ಲತ್ಕೊಂಡು ಹೋಗ್ಲಿಲ್ಲ. ಸ್ವಲ್ಪ ಆ ಕಡೆಯಿಂದ ಬಸ್ ಸ್ಟಾಪ್ ಇರುತ್ತೆ, ಅಲ್ಲಿ ಬಸ್ ಸ್ಟಾಪ್ ಕಡೆಯಿಂದ ಹೋದ್ವಿ. ಯಾಕೆ ಅಂತ ಮುಂದೆ ಹಾಗೆ ನೋಡಿ. ಇಲ್ಲಿಂದ ನಾನು ಹೋಗ್ಬೇಕು ಅಂತ ಅಂದಿದ್ರೆ ಮೆಟ್ಲತ್ಕೊಂಡು ನಾನು ಹೋಗೋ ಪ್ಲೇಸಿಗೆ ಸ್ವಲ್ಪ ದೂರನ ಹಾಕ್ತಿತ್ತು. ಅದಕ್ಕೋಸ್ಕರ ಅಲ್ಲಿ ಬಸ್ ಸ್ಟಾಪಲ್ಲಿ ಬಸ್ ಇಳಿದ್ಬಿಟ್ಟು ಅಲ್ಲಿಂದ ಹತ್ರ ಆಗುತ್ತೆ. ಅಲ್ಲಿಂದ ಹೊರಟ್ವಿ. ಇಲ್ಲೇ ಬಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಅದು ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದು ಚೇಳೂರು ಕಂಬ. ಇದು ಹತ್ರ ಕಾಣಿಸುತ್ತೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ಲ, ಸೊ ಅದೇ ಥರ. ಬಟ್ ಹತ್ತಕ್ಕೆ ಕಷ್ಟನೇ ಆಗುತ್ತೆ. ನಾನಂತೂ ಹತ್ತಿಲ್ಲ ಇದುವರೆಗೂ, ಅರ್ಧ ದಾರಿಗೆ ತನಕ ಅಷ್ಟೇ ಹತ್ತಿರೋದು. ಆ್ಯಂಡ್ ಮುಂದೆ ನೋಡಿ ನನ್ನ ಹೊಸ ಲುಕ್. ನಾನು ಹೂ ಮುಡಿ ಕೊಡ್ತಾ ಇದ್ದೀನಿ ದೇವ್ರಿಗೆ ಅಂತ. ಆ್ಯಂಡ್ ಇವರು ಫಸ್ಟು 3 ಕಡೆ ಕೂದಲನ್ನ ತಗೊತಾರೆ. ಇಲ್ಲಿ ಫ್ರಂಟಲ್ಲಿ ಆ ಕಡೆ ಈ ಕಡೆ ಮತ್ತೆ ಮಧ್ಯದಲ್ಲಿ ತಗೊತಾರೆ. ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಸೊ ಕೊಟ್ಬಿಟ್ಟೆ. ಇನ್ನು ನನಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಸ್ಕೋಬೋದಾಗಿತ್ತು. ಸೊ ನಾನು ಇಷ್ಟು ಕಟ್ ಮಾಡಿಸ್ಕೊಂಡೆ ನನಗೆ ಬೇಕಾದಷ್ಟು. ಆ್ಯಂಡ್ ತುಂಬ ಏರ್ ಫಾಲ್ ಆಗ್ತಿತ್ತು. ದೇವ್ರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದ ಪ್ಲ್ಯಾನಿಂಗ್ ಅದೇ ಇದ್ದಿದ್ದು ನಂದು. ಹಾಗಾಗಿ ಕೊಟ್ಬಿಟ್ಟೆ ನಾನು. ಮುಂದೆ ನೋಡಿ ನನ್ನ ಹೇರ್ ಸ್ಟೈಲು ಹೇಗಿದೆ, ಹೇಗೆ ಕಾಣಿಸ್ತಿದ್ದೀನಿ ಅಂತ. ಆಯ್ತು ಭೂಮಿ ಕವು ಮುಡಿ ಕೊಟ್ಟಿದ್ದಾಳೆ. ಎಷ್ಟುದ್ದ ಇತ್ತು ಕೂದಲು, ಎಷ್ಟುದ್ದ ಆಗಿದೆ ನೋಡಿ. ವಿಶಪ್ಪು ಹಿಂದೆ ತಿರುಗು, ಚೆನ್ನಾಗಿ ಕಾಣಿಸ್ತಾ ಐತೆ. ಸೂಪರ್. ಅಷ್ಟುದ್ದ ಕೂದಲು ಇಷ್ಟುದ್ದ ಮಾಡೋದಾಳೆ. ಚುಂಚನಗಿರಿ ಭೈರವ್ ಕೊಟ್ಟಿರೋದು ಮುಡಿ, ಹೂ ಮುಡಿ. ಸೂಪರ್. ಎಲ್ರಿಗೂ ಆಶ್ಚರ್ಯ ಇವಾಗ. ಅಷ್ಟುದ್ದ ಇಷ್ಟುದ್ದ ವಿಶಪ್ ತರ ಬಾಪ್ ಕಟ್ ಅಲ್ವಾ? ಎಷ್ಟು ವರ್ಷ ಆದ್ಮೇಲೆ ಬಾಪ್ ಕಟ್ ನಮ್ಮಮ್ಮ ಚಿಕ್ಕ ಹುಡುಗರಲ್ಲಿ ಬಾಪ್ ಕಟ್ ಮಾಡ್ತಿದ್ದು. ಇವಾಗ ಎಷ್ಟು ವರ್ಷ ನಮ್ಮ ಮುಡಿ ಕೊಟ್ಮೇಲೆ ಲಾಸ್ಟ್ ಇದು ದೇವ್ರಿಗೆ ಕೊಟ್ಟಿರೋದು ಹೂ ಮುಡಿ ಅಂತ. ತುಂಬಾ ವರ್ಷ ಆದ್ಮೇಲೆ ನಾನ್ ದೊಡ್ಡವಳಾದ್ಮೇಲೆ ಬುದ್ಧಿ ಬಂದ್ಮೇಲೆ ನನಗೆ ಕೊಟ್ಟಿರೋದು. ಕೂದಲು ಉದ್ರೋದ್ರಿಂದ ಬೇಜಾರಾಗಿ ಅರ್ಧ ಕೊಟ್ಬಿಟ್ಟಿರೋದು. ಎಷ್ಟು ಏರ್ ಫಾಲ್ ಆಗ್ತಿತ್ತು ಗೊತ್ತಾ? ಚೆನ್ನಾಗಿ ಕಾಣಿಸ್ತಿದ್ದಾನೆ. ಸೂಪರ್, ಚೆನ್ನಾಗಿತ್ತು. ಜುಟ್ಟು ಸಹ ಕಟ್ಟಕ್ಕಾಗಲ್ಲ, ಕ್ಲಿಪ್ ಹಾಕ್ಬೇಕು. ಅಷ್ಟೇ ಉದ್ದ. ಚೆನ್ನಾಗೈತೆ, ಚೆನ್ನಾಯ್ತು. ಹಂಗೆ ಬಾಚ್ಬಿಡು. ಹಿಂಗೆ ಬಿಡ್ಲಾ? ರೆಡಿನಾ? ಬಾಚಿದ್ದೀನಿ. ಓಕೆನಾ? ಸೈಡು ಸೈಡ್ ಇಲ್ಲ, ಸೈಡೇ ಇರ್ಲಿ ಬಿಡು. ಸೆಂಟ್ರಲ್ ತೆಗಿಲ್ಲ, ಬೇಡ ಸೈಡ್ ಇರ್ಲಿ. ಚೇಡು ಕಬ್ಬ ತೋರಿಸಿ. ಇಲ್ಲಿಂದ ಎಷ್ಟು ಹತ್ರ ಕಾಣಿಸ್ತೈತೆ, ಹತ್ರ ಕಾಣಿಸ್ತೈತೆ ಇಲ್ಲಿಂದ.
ಕಂಬ ಅಲ್ಲಿ ಹೆಂಗೋ ಏನದು ಮೇಲ್ಗಡೆ ಇದ್ದಾರೆ. ಹತ್ಬೇಕು, ಹತ್ತಕ್ಕಾಗಲ್ಲ, ಕಷ್ಟ. ಹೋಗೋಣ. ಅಲ್ಲಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಒಳಗಡೆ ಬಂದ್ವಿ. ತುಂಬ ಜನನೇ ಇದ್ರು, ಯಾಕಂದರೆ ಭಾನುವಾರ ಟೈಮೇ ಮೇನ್ ಪೂಜೆ ಇರೋದು ದೇವರಿಗೆ. ಸೊ ದೇವ್ರ ಪೂಜೆ ಭಾನುವಾರ ಟೈಮ್ ನಡೆಯುತ್ತಲ್ಲ, ತುಂಬ ಜನನೇ ಇರ್ತಾರೆ. ನಮಗೂ ದರ್ಶನ ಚೆನ್ನಾಗಾಯಿತು. ಆ್ಯಂಡ್ ನಮಗೂ ಯಾವಾಗಲೂ ಬಂದೋಗ್ತಿರೋ ಒಂಥರ ನೆಮ್ಮದಿ. ಇಲ್ಲಿಗೆ ಬಂದರೆ ಒಂಥರ ನೆಮ್ಮದಿನೂ ಸಿಗುತ್ತೆ. ಆವಾಗ ಊರಲ್ಲಿದ್ದಾಗ ವಾರನೂ ಬರ್ತಿದ್ವಿ, ಮಿಸ್ಸೇ ಮಾಡ್ತಿರ್ಲಿಲ್ಲ. ಬಟ್ ಈಗ ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ಕೆಲಸ ಅದು ಇದು ಅಂದ್ಕೊಂಡು ಕಮ್ಮಿ ಆಗಿದೆ. ಬಟ್ ಹೋದ್ರೆ ತುಂಬ ಖುಷಿನೇ ಆಗುತ್ತೆ. ಆ್ಯಂಡ್ ದರ್ಶನನೂ ಅಷ್ಟೇ ಚೆನ್ನಾಗಾಯಿತು. ದೇವ್ರ ದರ್ಶನನೂ ನೋಡ್ತಿದ್ದೀರಲ್ಲ ಎಷ್ಟು ಜನ ಇದ್ದಾರೆ. ಚೆನ್ನಾಗಾಯಿತು ದರ್ಶನ ನಮ್ದು. ಎಲ್ಲ ಊರು ಕಾಣಿಸ್ತಾ ಇತ್ತು. ಎಲ್ಲಿ ಮಿನಿ ವಿಧಾನಸೌಧ ಇಲ್ಲಿ ತನಕ ಕಾಣಿಸ್ತಾ ಇತ್ತಂತೆ. ನೋಡಿ ನಾಗಮಂಗ್ಲ ಇಲ್ಲಿ ತನಕ ಕಾಣಿಸ್ತಾ ಐತೆ ಅಂತ ಹೇಳ್ತಾಳೆ. ಇಲ್ಲಿ ತನಕ ಕಾಣಿಸ್ತಾ ಇಲ್ಲ. ಅದು ಯಾವುದು ಅಂತ ಗೊತ್ತಿಲ್ಲ. ಇಲ್ಲಿಂದ ನಾಗಮಂಗ್ಲ ಕಾಣಿಸಲ್ಲ.
ನಮ್ಮಮ್ಮಗೆ ಇಲ್ಲಿಂದ ನಿಂತ್ಕೊಂಡು ನಾನು ನಮ್ಮೂರು ಕಾಣಿಸ್ತಿದೆ ನೋಡು ಅಂತ ಎಲ್ಲ ಹೇಳ್ತಿದ್ದೆ. ಅಲ್ಲಿ ಮಿನಿ ವಿಧಾನಸೌಧ ಎಲ್ಲ ಕಾಣಿಸ್ತಿದೆ ನೋಡಿ ಅಂತಾನೆ ಹೇಳ್ತಿದ್ದೆ. ಬಟ್ ಕಾಣಿಸುತ್ತೋ ಇಲ್ವೋ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಮ್ಮಮ್ಮಗೂ ಐಡಿಯಾ ಇಲ್ಲ, ಅವರು ಏನೋ ಕಾಣಿಸಲ್ಲ ಅಂತಿದ್ರು. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನಮ್ಮೂರವ್ರಿಗೆ ಹೇಳಿ, ಇಲ್ಲಿಂದ ಕಾಣಿಸುತ್ತಾ ನಮ್ಮೂರು ಅಂತ, ಆಯ್ತಾ? ನಮ್ಮದು ಈಗ ದರ್ಶನ ಆಯಿತು. ನಾವಮ್ಮ ಐಸ್ ಕ್ರೀಮ್ ಕೇಳಿದ್ರು, ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಬೆಳಗ್ಗೆಯಿಂದ ಏನು ಟಿಫನ್ನು ಸಹ ಮಾಡಿಲ್ಲ. ಕೆಳಗಡೆ ನಮ್ಮೂರವ್ರೇನಾ ಯಾರೋ ನಮ್ಮೂರವ್ರೇನಾ ಏನೋ ಏನದು ಬುಕ್ತಿ ಮಾಡಿದ್ದಾರೆ. ಸೊ ಅಲ್ಲೋಗಿ ನಾನ್ ವೆಜ್ ಇರುತ್ತೆ, ಮಟನ್ ಊಟ, ಅಲ್ಲೋಗಿ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೇನು ಮಾಡ್ಕೊಂಡಿಲ್ಲ. ಇಲ್ಲೂ ದೇವ್ರ ಪ್ರಸಾದ ತಿಂದಿಲ್ಲ, ಅಲ್ಲೇ ಸ್ಟ್ರೈಟ್ ಹೋಗಿ ದೇವ್ರ ಪ್ರಸಾದ ತಿನ್ನೋಣ ಅಂತ ಬರೀ ಐಸ್ ಕ್ರೀಮ್ ತೊಗೊಂಡಿದ್ದೀವಿ ಅಷ್ಟೇ. ನಾನು ಗಡ್ಬಡ್ ತೊಗೊಂಡಿದ್ದೆ, ನಮ್ಮ ಅಮ್ಮಗೂ ಗಡ್ಬಡ್. ಅವ್ರಂಗೆ ಬಿಡ್ಸ್ಕೊಳಲ್ಲ, ಅಲ್ಲಿ ನಾನು ಬಿಟ್ಟೆ ಹೋಗೋದು ಯಾವಾಗಲೂ. ನಾವು ಊಟ ಮಾಡೋಣ ಅಂತ ಬಂದ್ವಿ. ಹೇಳಿದ್ನಲ್ಲ ದೇವ್ರು ಮಾಡಿದ್ದಾರೆ ಅಂಡ್ ಬುಕ್ತಿ ಮಾಡಿದ್ದಾರೆ ಅಂತ. ಅದು ಕರ್ನರೇ ಮಾಡಿದ್ರು, ಅದ್ರ ಜೊತೆ ದೇವ್ರನ್ನು ಪೂಜಿಸಿದ್ರು. ಸೊ ಊಟಕ್ಕೆ ಬಂದ್ವಿ. ಅಲ್ಲಿ ಪಕ್ಕಾ ಮಂಡ್ಯ ಸ್ಟೈಲ್ ಬೀಗ್ರೂಟ ಇತ್ತು. ಬೀಗ್ರೂಟ ಮಾಡ್ಕೊಂಡು ಹೊರಟ್ವಿ. ನಾನ್ ವೆಜ್ ಎಲ್ಲ ಇತ್ತು. ನಮ್ಗೆ ಆಲ್ರೆಡಿ ಹೊಟ್ಟೆನೂ ಹಶ್ವಾಗಿತ್ತು. ಇಲ್ಲಿ ದೇವ್ರ ಪ್ರಸಾದ ಡೈರೆಕ್ಟ್ ಇಲ್ಲೇ ತಿನ್ಕೊಳ್ಳೋಣ ಅಂತ ಬಂದ್ವಿ. ಹೊಟ್ಟೆ ಹಶ್ವಾಗಿರೋದ್ರಿಂದ ಸ್ವಲ್ಪ ಊಟ ಸೇರೋದು ಕಮ್ಮಿ. ಬಟ್ ನಾನ್ ವೆಜ್ ಅಲ್ವಾ, ಬೇಗನೆ ಸೇರ್ಬಿಡತ್ತೆ. ಹೆಂಗಿದ್ರು ಹೊಟ್ಟೆ ತುಂಬಿದ್ರು ತುಂಬಿಸ್ಕೊಬಿಡ್ತೀವಿ. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಚೆನ್ನಾಗಿತ್ತು. ಜಾಸ್ತಿ ಪೀಸ್ ಎಲ್ಲ ಹಾಕ್ಬಿಟ್ಟಿದ್ರು, ಬಟ್ ಅದನ್ನೆಲ್ಲ ಖಾಲಿ ಮಾಡಿದೆ. ನಾನು ಬಿಡಕ್ಕೆಲ್ಲ ಹೋಗಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಇಲ್ಲಿಂದ. ದೇವಸ್ಥಾನದಿಂದ ಮನೆಗೆ ಬಂದ್ವಿ. ಎಷ್ಟು ರಶ್ ಅಂದ್ರೆ ಬಸ್ಸು, ನಿಜವಾಗ್ಲೂ ಬರ್ಬೇಕಾದ್ರೂ ಕಷ್ಟ ಆಯ್ತು, ಹೋಗ್ಬೇಕಾದ್ರೂ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. KSRTC ಬಸ್ಸು ಇವಾಗಂತೂ ಸೀಟೇ ಸಿಗಲ್ಲ. ಫ್ರೀ ಯಾವಾಗಿಂದ ಬಿಟ್ಟಿದಾರ ಅವಾಗಂತೂ ಸೀಟೇ ಸಿಗಲ್ಲ. ಹೋಗ್ಬೇಕಾದ್ರೂ ಅಷ್ಟೇ ನಿಂತ್ಕೊಂಡೇ ಹೋದ್ವಿ. ಅರ್ಧ ದಾರಿಗೇನೋ ಸೀಟ್ ಸಿಕ್ತು, ಅರ್ಧ ದಾರಿಗೆ ಮಾತ್ರ ಸ್ವಲ್ಪ ದೂರ ಕುತ್ಕೊಂಡು ಹೋದ್ವಿ. ಸ್ವಲ್ಪ ಸಮಾಧಾನ ಆಯ್ತು. ನಿಜವಾಗ್ಲೂ KSRTC ಬಸ್ಸಲ್ಲಿ ಸೀಟ್ ಸಿಗೋದಂತೂ ಪುಣ್ಯ ಅಂತಾನೆ ಅನ್ಕೋಬಿಡ್ಬೇಕು ಈ ಟೈಮ್ಗಳಲ್ಲಿ. ಇದು ಸಂಡೇ ಬೇರೆ ಅಲ್ವಾ, ಸಿಕ್ಕಾಪಟ್ಟೆ ರಶ್ ಇರುತ್ತೆ ಹೋಗ್ ಬರಕ್ಕೂ. ಅಂಡ್ ಇವಾಗ ಬರ್ಬೇಕಾದ್ರಂತೂ ಹಾಸನಿಂದಾನೆ ಫುಲ್ಲು ರಶ್ಶು. ಅಷ್ಟು ಜನ ಬರ್ತಾರೆ, ಅಲ್ಲಿಂದಾನೆ ನಿಂತ್ಕೊಂಡು ಬಂದಿರ್ತಾರೆ. ಇನ್ಯಾವ ಕುತ್ಕೊಳಕ್ಕೂ ನಿಂತ್ಕೊಳಕ್ಕೂ ಸಹ ಕಾಲಿಡಕ್ಕೂ ಆಗಲ್ಲ, ಅಷ್ಟು ಜನ. ನಮ್ಮ ಪುಣ್ಯಕ್ಕೆ ಪ್ರೈವೇಟ್ ಬಸ್ ಆದ್ರೂ ಬತ್ತು. ಸೊ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ನಿಂತ್ಕೊಂಡು ಯಾರು ಬರ್ತಾರೆ, ಅದಕ್ಕೋಸ್ಕರ ಪ್ರೈವೇಟ್ ಬಸ್ಸಲ್ಲೇ ಬಂದ್ಬಿಟ್ವಿ. ನನ್ನ ತಂಗಿ ನಿದ್ದೆ ಮಾಡ್ತಾವಳೆ, ಗೊರ್ಕೆ ಹೊಡಿತಾವಳೆ. ಗೊರ್ಕೆ ಸೌಂಡ್ ಕೇಳಿಸ್ತಿದ್ಯಾ ಏನೋ ಗೊತ್ತಿಲ್ಲ. ಹಂಗಾಗಿ ಪ್ರೈವೇಟ್ ಬಸ್ಸಲ್ಲಿ ಬಂದ್ವಿ. ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು. ಏನಾದ್ರೂ ಗೌರ್ಮೆಂಟ್ ಬಸ್ಸಲ್ಲಿ ಬಂದಿದ್ರೆ ಪಕ್ಕ ಫುಲ್ಲು ಟಯರ್ಡ್ ಆಗ್ಬೇಕಾಗಿತ್ತು. ಇನ್ನೇನು ಮಾಡೋದು ಅಂದ್ಬಿಟ್ಟು ಬಂದ್ವಿ. ಸೊ ನನ್ನ ಹೇರ್ ಸ್ಟೈಲ್ ನೋಡ್ತಿದ್ದೀರಾ ಅಲ್ಲ, ಹೇಗೆ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದ್ದೀನ ಗೊತ್ತು ನನಗೂ. ಸಡನ್ನಾಗೆ ಈ ಹೇರ್ ಸ್ಟೈಲಲ್ಲಿ ನೋಡೋಕೆ ಕಷ್ಟ ಅನಿಸುತ್ತೆ. ನನಗೂ ಒಂದು ಸ್ವಲ್ಪ ಕಷ್ಟನೇ. ಯಾಕಂದರೆ ತುಂಬ ವರ್ಷ
ಸ್ಕೂಲಲ್ಲಿ ಇದ್ದಾಗ ಚಿಕ್ಕ ಮಕ್ಳು ಇದ್ದಾಗ ನಮ್ಮಮ್ಮ ಬಾಫ್ ಕಟ್ ಮಾಡಿಸ್ತಿದ್ರು ಈ ತರ. ನಾನು ತುಂಬಾ ಇಷ್ಟು ವರ್ಷ ಆದ್ಮೇಲೆ, ಎಷ್ಟೋ ವರ್ಷ ಆದ್ಮೇಲೆ ಈ ತರ ಮಾಡಿಸ್ಕೊಂಡಿದೀನಿ. ಸೊ ಅವ್ರು ಕಟ್ ಮಾಡ್ಬೇಕಾದ್ರೆ ನೀವೇ ವಿಡಿಯೋ ನೋಡಿದ್ರಲ್ಲ ನನ್ನ ಫೇಸ್ ಯಾವ ತರ ಆಗಿತ್ತು ಅಂತ. ಅದಾದ್ಮೇಲೆ ನಾನು ನನ್ನ ಬರ್ಡೇ ಹಿಂದಿನ ದಿನ ನಾನು ಕಟ್ ಮಾಡಿಸ್ಬೇಕು, ಬರ್ತಡೇ ಹಿಂದಿನ ದಿನ ಅಂತ ಅನ್ಕೊಂಡಿದ್ದೆ ಹೋಗ್ಬೇಕು ಅಂತ. ನಮ್ಮಮ್ಮ ಇನ್ನೇನು 15 ಡೇಸ್ ಅಲ್ವಾ, ಏನಾಗಲ್ಲ, ಇವಾಗ ಹೋಗ್ತಿದೀವಲ್ಲ ಮಾಡಿಸ್ಬಿಡು, ಇನ್ನು ಅವಾಗ ಏನೇನು ಇದಾಗತ್ತೋ, ಹೋಗಕ್ಕಾಗತ್ತೋ ಇಲ್ವೋ ಅಂತ, ಇನ್ನು 15 ದಿನ ಏನಾಗಲ್ಲ ಮಾಡಿಸ್ಕೊ ಅಂತ ಹೇಳಿದ್ರು. ಸೊ ಇನ್ನು 15 ದಿನಕ್ಕೆಲ್ಲ ಏನು ಅಂದ್ಬಿಟ್ಟು ಈಗಲೇ ಮಾಡಿಸ್ಬಿಟ್ಟೆ. ಇನ್ನೊಂದು ಸ್ವಲ್ಪ ದಿನ ಬೇಕು ನನಗೂ ಈ ಹೇರ್ ಸ್ಟೈಲಲ್ಲಿ ಅಡ್ಜಸ್ಟ್ ಆಗಕ್ಕೆ. ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿತ್ತು, ಮತ್ತು ಫುಲ್ಲು ಅಲ್ಲಲ್ಲೇ ಪುಡಿ ಪುಡಿ ಕೂದಲು ಥರ, ಮತ್ತು ಸ್ಪ್ಲಿಟ್ ಹೇರ್ಸ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ತುದಿಲಾದರೆ ಓಕೆ, ತುದಿ ಕಟ್ ಮಾಡಿಸ್ಕೊತಿದ್ದೆ, ಬಟ್ ಇಲ್ಲೆಲ್ಲಾನು ನನಗೆ ಸ್ಪ್ಲಿಟ್ ಹೇರ್ಸ್ ಎಲ್ಲ ಜಾಸ್ತಿ ಇತ್ತು. ತುದಿನೂ ಅಲ್ಲ, ಇಲ್ಲೆಲ್ಲ ಇತ್ತು. ಸೊ ಅದಕ್ಕೋಸ್ಕರ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಖುಷಿಯಿಂದ ಕೊಟ್ಬಿಟ್ಟೆ ದೇವ್ರಿಗೇನೆ. ನನಗೇನೋ ಖುಷಿ ಆಯಿತು, ಹೇಗೆ ಕಾಣಿಸ್ತಿದ್ದೀನಿ ಈ ಹೇರ್ ಸ್ಟೈಲಲ್ಲಿ ಅಂತ ಹೇಳಿ ನನಗಿಷ್ಟ ಆಯಿತು. ನಿಮಗೆಲ್ಲ ಹೇಗೆ ಕಾಣಿಸ್ತಿದ್ದೀನಿ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಸೊ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ ಈ ವಿಡಿಯೋ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.